RJR Hospital. Build a healthy society. 150ಕ್ಕಿಂತ ಹೆಚ್ಚಾದ ಒಂದು ಆಸ್ಪತ್ರೆಯು ನಿರಂತರ ವೈದ್ಯಕೀಯ ಸೇವೆಯನ್ನು ಕೊಟ್ಟು ಇದುವರೆಗೂ 60 ಲಕ್ಷಕ್ಕಿಂತ ಹೆಚ್ಚಾದ ರೋಗಿಗಳನ್ನು ಗುಣಪಡಿಸಿದ್ದಾರೆ ಎಂದರೆ ಅದರ ವೈದ್ಯಕೀಯ ವಿಧಾನಗಳು ಎಷ್ಟು ಉತ್ತಮವಾಗಿದೆ ಎಂದು ನೀವೇ ಯೋಚಿಸಿ. ನಮ್ಮ RJR ಹರ್ಬಲ್ ಆಸ್ಪತ್ರೆಯಲ್ಲಿ ಕೀಲು ನೋವು, ಸಂಧಿವಾತ, ನಮ್ಮ ಬೆನ್ನಿಗೆ ಸಂಬಂಧಪಟ್ಟ ತೊಂದರೆಗಳು, ಬೆನ್ನು ನೋವು, ಸೊಂಟ ನೋವು, ದೇಹದಲ್ಲಿರುವ ಇತರ ಕೀಲುಗಳಲ್ಲಿ ಸಂಭಾವನೀಯ ಎಲ್ಲ ನೋವುಗಳಿಗೂ ಪಂಚಕರ್ಮ ಮತ್ತು ವರ್ಮ ಚಿಕಿತ್ಸೆಯ ಮೂಲಕ ಯಾವುದೇ ಅಡ್ಡ ಪರಿಣಾಮವಿಲ್ಲದೆ ಆಪರೇಷನ್ ಮಾಡದೆ ನಿರಂತರ ಪರಿಹಾರ ಕಾಣಬಹುದು. 4 ತಲೆಮಾರುಗಳ ಅನುಭವ, 150ಕ್ಕಿಂತ ಹೆಚ್ಚಾದ ವೈದ್ಯಕೀಯ ಸೇವೆಗಳು, 6 ರಾಜ್ಯಗಳು, ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಮಹಾರಾಷ್ಟ್ರ, ಪುದುಚೇರಿ, 90ಕ್ಕಿಂತ ಹೆಚ್ಚಾದ ಆಸ್ಪತ್ರೆಗಳು, 250ಕ್ಕಿಂತ ಹೆಚ್ಚಾದ ವೈದ್ಯರು, 60 ಲಕ್ಷಕ್ಕಿಂತ ಹೆಚ್ಚು ರೋಗಿಗಳು ಗುಣಮುಖರಾಗಿದ್ದಾರೆ. ಇಂದು ಈ ದಿನ ಭಾರತದ ನಂಬರ್ 1 ಹರ್ಬಲ್ ಆಸ್ಪತ್ರೆಯಾಗಿ ನೆಲೆಗೊಂಡಿದೆ. RJR ಹೆರ್ಬಲ್ ಹಾಸ್ಪಿಟಲ್ಸ್. ಕಾಂಟ್ಯಾಕ್ಟ್ 9962800003. ನಮ್ಮ RJR ಆಸ್ಪತ್ರೆಯಲ್ಲಿ ಆರ್ಥರೈಟಿಸ್ ಅಂದ್ರೆ ಸಂಧಿವಾತ ಸಮಸ್ಯೆಯಿಂದ ಬಳಲುತ್ತಿರುವ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದ ರೋಗಿಗಳು ಯಾವುದೇ ತರಹದ ಆಪರೇಷನ್ ಇಲ್ಲದೆ ನಮ್ಮ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿದ್ದಾರೆ. ಅದರಲ್ಲಿ ಕೆಲವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ನೋಡೋಣ. 1 ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು 1.5 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಮರಗದಮ್ ಅಂತ. ನಾನು 1 ವರ್ಷದಿಂದ ಕಾಲು ನೋವಿಗೆ ತುಂಬ ಕಷ್ಟಪಡ್ತಾ ಇದ್ದೆ. ಅದೇ ಪಾದದಲ್ಲಿ ಮೂಳೆ ಎಕ್ಸ್ಟ್ರಾ ಬೆಳೆದಿದೆ ಅಂತ 1 ಇಂಚು ಎಕ್ಸ್ಟ್ರಾ. ನಾನು ಎಲ್ಲ ಕಡೆನೂ ತೋರಿಸಿದೆ, ಇಂಗ್ಲೀಷ್ ಮೆಡಿಸಿನಲ್ಲಿ ತಗೊಂಡೆ. ಅವರು ಆಪ್ರೇಷನ್ ಮಾಡಬೇಕು, ಫಿಸಿಯೋಥೆರಪಿ ಮಾಡಬೇಕು, ಮತ್ತು ಆಪ್ರೇಷನ್ ಮಾಡಲೇಬೇಕು ಇದಕ್ಕೆ ಅಂದರು. ನಾನು ಶುಗರ್ ಇರೋದ್ರಿಂದ ಭಯ ಪಟ್ಕೊಂಡು ಆಪ್ರೇಷನ್ ಮಾಡ್ಕೊಂಡಿಲ್ಲ. ಆಮೇಲೆ ಬೇರೆ ಡಾಕ್ಟರ್ ಹತ್ರ ಹೋದೆ. ಅವರು ಏನಂದ್ರು, ನೀವು ಲೈಫ್ ಲಾಂಗ್ ನೀವು ಮಾತ್ರೆ ತಗೊಳ್ಳೇಬೇಕು, ಆಪ್ರೇಷನ್ಗೆ ಹೋದರೆ ಕಾಲು ತೆಗಿಬೇಕಾಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ಅಲ್ಲಿನೂ ನಾನು ತಗೊಂಡಿಲ್ಲ. ಆಪ್ರೇಷನ್ ಆದಮೇಲೆ ಕಾಲು ತೆಗಿಬೇಕಂದ್ರಲ್ಲ ಅಂತ ನಾನು ಭಯ ಪಟ್ಕೊಂಡು ಆಮೇಲೆ ಬೇರೆ ಕಡೆ ಹೋಗಿ ನೋಡಿದೆ. ಅಲ್ಲಿನೂ ಆಪ್ರೇಷನ್ ಮಾಡಬೇಕು, ಇಲ್ಲ ನಿನಗೆ ಲೈಫ್ ಲಾಂಗ್ ನಿನ್ನ ಮಾತ್ರೆ ತಗೊಳ್ಳೇಬೇಕು ಅಂದರು. ಅದರಿಂದ ತುಂಬ ಕಷ್ಟಪಟ್ಟೆ ನಾನು. ನಡೆಯೋಕ್ಕೆ ಆಗ್ತಾಯಿಲ್ಲ, ಕೂತ್ಕೊಂಡ್ರೆ ನೋವು, ಒಂದು ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ನನಗೆ, ಆ ಥರ ಇತ್ತು. ಆಮೇಲೆ ನಾನು ತುಂಬ ನೋವಿಂದ TV ನೋಡ್ತಾ ಇದ್ದೆ. ಆವಾಗ RJ ಹಾಸ್ಪಿಟ್ಲ್ ಬಗ್ಗೆ ಹೇಳ್ತಾಯಿದ್ರು, ಆಪ್ರೇಷನ್ ಇಲ್ಲದೆ ಟ್ರೀಟ್ಮೆಂಟ್ ಅಂತ. ಅದಕ್ಕೆ ನಾನು ಇಲ್ಲಿ ಬಂದು ತಗೊಂಡೆ, ಮೆಡಿಸಿನ್ ತಗೊಂಡೆ. ಹಂಗೆ ನಾನು 1 ತಿಂಗಳಿಗೆ ಮೆಡಿಸಿನ್ ತಗೊಂಡೆ. ಇವಾಗ ನಾನು ಆರಾಮಾಗೇ ಇದ್ದೀನಿ, ಚೆನ್ನಾಗಿ ನಡೀತೀನಿ, ಏನು ನೋವು ಇಲ್ಲ, ಆರಾಮಾಗೇ ಇದ್ದೀನಿ. 1.5 ತಿಂಗಳು ತಗೊಂಡ್ಮೇಲೆ ನನಗೆ ಸರಿಯಾಗಿದೆ ನೋವು. ನನಗೆ ತುಂಬ ಇಲ್ಲಿ ನಂಬಿಕೆ ಬಂದಿದೆ ಸರಿಯಾಗುತ್ತೆ ಅಂತ. ಮತ್ತು RJ ಹಾಸ್ಪಿಟ್ಲು ಡಾಕ್ಟ್ರಿಗೂ ಧನ್ಯವಾದಗಳು. 2 ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು ಚಿಕಿತ್ಸೆಯ ಮುಂಚೆ. ಎರಡು ವರ್ಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರು 20 ದಿನಗಳ ಚಿಕಿತ್ಸೆಯ ನಂತರ. ನಮಸ್ಕಾರ, ನಾನು ಬೆಂಗಳೂರು ರಾಜಾಜಿನಗರ 6 ಬ್ಲಾಕಿಂದ ಬರ್ತಾ ಇದ್ದೀನಿ. ನನ್ನ ಹೆಸರು ಉಮಾ ಅಂತ. ನನಗೆ ಲಾಸ್ಟ್ ಇಯರ್ ಫೆಬ್ರವರಿ 2022 ಅಲ್ಲಿ ಆಕ್ಸಿಡೆಂಟ್ ಆಯಿತು. ಮಂಡಿಗೆ ಏಟು ಬಿತ್ತು. ಆ ಏಟು ಬಿದ್ದಿದ್ದು ನೋವು ತುಂಬಾ ಇದಾಗ್ತಿತ್ತು. ಅದು ಕೂತ್ಕೊಳ್ಳೋಕ್ಕೆ, ಎದ್ದೊಳಕ್ಕೆ, ಓಡಾಡೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆಮೇಲೆ ಸ್ವಲ್ಪ ಹಾಗೆ ಅಲೋಪತಿಯಿಂದ ನಾನು ಔಷಧಿ ತೊಗೊಳ್ತಿದ್ದೆ. ಅಂದರೆ ಅದರಲ್ಲಿ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಕಾಣಿಸ್ತಾ ಇತ್ತು, ಮತ್ತು ಹಂಗೆ ರಿಕವರ್ ಆಗ್ತಿದ್ದೆ.
ಅಷ್ಟು ಕರೆಕ್ಟಾಗಿ ಬೆನಿಫಿಟ್ ಸಿಕ್ಕಿಲ್ಲ. ಮತ್ತೆ ಮನೇಲಿ ಕೆಲಸ ಮಾಡಬೇಕಾದ್ರೆ ಮತ್ತೆ ಜಾರಿ ಬಿದ್ದೆ, ಅದೇ ಏಟು ಅಲ್ಲಿಗೆ ಮಂಡಿಗೆ ಬಿತ್ತು. ಬಿದ್ಮೇಲೆ ಮತ್ತೆ ನೋವು ಜಾಸ್ತಿ ಆಯಿತು, ನಡೆಯೋಕ್ಕೆ ತುಂಬ ತೊಂದರೆ, ಕುತ್ಕೊಳ್ಳೋಕ್ಕೆ ಎದ್ದೋಳಕ್ಕೆ ಎಲ್ಲದಕ್ಕೂ ತೊಂದರೆ ಆಯಿತು. ಆಮೇಲೆ ಯಾರೋ ಹೀಗೆ ಹೇಳಿದ್ರು RJ ಹಾಸ್ಪಿಟ್ಲಲ್ಲಿ ಚೆನ್ನಾಗಿ ನೋಡ್ತಾರೆ ಅಂತ. ಸರಿ ಬಂದು ನೋಡೋಣ ಅಂಥೇಳಿ ಬಂದು ಇಲ್ಲಿ ನೋಡಿದ್ಮೇಲೆ ನನಗೆ 3ನೇ ದಿವಸನೇ ಒಳ್ಳೆ ರಿಸಲ್ಟ್ ಸಿಕ್ತು. ಫಸ್ಟ್ ಡೇ, ಸೆಕೆಂಡ್ ಡೇ, ಥರ್ಡ್ ಡೇ ಅನ್ನೋ ಅಷ್ಟರಲ್ಲೇ ನನಗೆ ಪರವಾಗಿಲ್ಲ, ಕುತ್ಕೊಳ್ಳೋಕ್ಕೆ ಎದ್ದೋಳಕ್ಕೆ ತುಂಬಾ ಇದಾಯಿತು. ವಾಶ್ರೂಮ್ಗೆಲ್ಲ ಹೋಗಬೇಕಂದ್ರೆ ತುಂಬ ಕಷ್ಟ ಆಗ್ತಿತ್ತು, ಮತ್ತು ಕುತ್ಕೊಂಡು ತಿನ್ನೋದಕ್ಕೆ ಕಷ್ಟ ಆಗ್ತಿತ್ತು. ಈಗ ಆ ಥರದ್ದೆಲ್ಲ ಏನು ತೊಂದರೆ ಇಲ್ಲ. 3ನೇ ದಿವಸದಿಂದನೇ ನಾನು ಆರಾಮಾಗಿ ಕೆಳಗಡೆ ನೆಲದಲ್ಲಿ ಕುತ್ಕೊಂಡು ತಿನ್ನೋ ಅಷ್ಟು ಆಗಿಬಿಟ್ಟೆ. ಇವಾಗ ಏನಂದರೆ ಈ 20 ದಿವಸದಲ್ಲೇ ನಾನು ನಾರ್ಮಲ್ ಆಗಿ ಆರಾಮಾಗಿ ನಡ್ಕೊಂಡು ಓಡಾಡ್ತಾ ಇದ್ದೀನಿ. ಇಲ್ಲಿ ಬರಬೇಕಾದ್ರೆ ನಾನು ಸ್ವಲ್ಪ ಕಷ್ಟದಿಂದನೇ ಬಂದೆ, ನಡೆಯೋಕ್ಕೆ ಆಗ್ದಿರಂಗೆ ಬಂದೆ. ಆಮೇಲೆ ಈಗ ಪರವಾಗಿಲ್ಲ, ತೊಂದರೆ ಇಲ್ಲ. ಇಲ್ಲಿ RJR ಹಾಸ್ಪಿಟ್ಲಿಗೆ ನನ್ನ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಬಹಳಷ್ಟು ವರುಷಗಳಿಂದ ಮೊಣಕಾಲು ನೋವು ಸಮಸ್ಯೆಯಿಂದ ಬಳಲುತ್ತಿದ್ದವರನ್ನು ನಮ್ಮ RJR ಹರ್ಬಲ್ ಚಿಕಿತ್ಸೆಯಿಂದ ಆರೋಗ್ಯವಂತರಾಗಿ ಬದಲಾಯಿಸಿದೆ. ನಮ್ಮ RJR ಆಸ್ಪತ್ರೆಯಲ್ಲಿ 450 mg/dl ಗಿಂತ ಹೆಚ್ಚು ಉಳ್ಳ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿರುವ ಸಾವಿರಾರು ಸಂಖ್ಯೆಯಲ್ಲಿ ಬಂದ ರೋಗಿಗಳು ನಮ್ಮ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಆರೋಗ್ಯಕರವಾಗಿದ್ದಾರೆ. ಅದರಲ್ಲಿ ಕೆಲವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ನೋಡೋಣ. 8 ವರ್ಷಗಳಿಂದ ಸಕ್ಕರೆ ಕಾಯಿಲೆ ವ್ಯಾಧಿಯಿಂದ ಬಳಲುತ್ತಿದ್ದವರು 3 ತಿಂಗಳ ಚಿಕಿತ್ಸೆಯ ನಂತರ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ನನ್ನ ಹೆಸರು ರಾಜಣ್ಣ ಅಂತೇಳಿ. ಎಲ್ಲಿಂದ ಬರ್ತಾ ಇರೋದೀಗ? ನಾನು ತುಮಕೂರಿಂದ ಬರ್ತಾ ಇದ್ದೀನಿ ಮೇಡಮ್. ಏನು ಸಮಸ್ಯೆ ಇದೆ ಸರ್ ನಿಮಗೆ? ಮೇಡಮ್ ಒಂದು 8 ವರ್ಷದಿಂದ ನನಗೆ ಶುಗರ್ ಇದೆ. ಅದಕ್ಕೋಸ್ಕರ ಇಲ್ಲಿ ಈ RJRಗೆ TV-ನಲ್ಲಿ ಪ್ರೋಗ್ರಾಮ್ ನೋಡಿಬಿಟ್ಟು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಗೊತ್ತಾಯಿತು. ಅದರಿಂದ ನಾನಿಲ್ಲಿ ಬಂದಿದ್ದೀನಿ ಮೇಡಮ್. ಶುಗರ್ ಲೆವೆಲ್ ಎಷ್ಟಿದೆ ಸರ್ ಈಗ ನಿಮಗೆ? ಮೇಡಮ್ ಪ್ರೀವಿಯಸ್ಲಿ ನನಗೆ 350ರಿಂದ 400 ತನಕ ಇತ್ತು. ಸೊ ಇಲ್ಲಿ ಆ ಒಂದು ಟ್ರೀಟ್ಮೆಂಟ್ಗೋಸ್ಕರ ಇಲ್ಲಿಗೆ ಬಂದಿದ್ದೀನಿ. 300ರಿಂದ 400 ಲೆವೆಲ್ ಅಂತ ಹೇಳಿದ್ರಲ್ಲ, ಸಿಂಪ್ಟಮ್ಸ್ ಹೆಂಗಿತ್ತು ನಿಮಗೆ? ಮೇಡಮ್ ಆ ಟೈಮ್ನಲ್ಲಿ ನನಗೆ ತುಂಬಾ ಪ್ರಾಬ್ಲಮ್ಸ್ ಇತ್ತು. ಈ ಫಸ್ಟ್ನೇದಾಗಿ ಕಾಲೂರಿ ಸ್ಟಾರ್ಟ್ ಆಗಿತ್ತು, ಸುಸ್ತು, ಕಣ್ಣೂರಿ, ಮತ್ತು ಬಾಯಾರಿಕೆ, ಹೆವಿ ಮೋಷನ್, ಹೀಗಾಗಿ ಸಾಕಷ್ಟು ಸಮಸ್ಯೆಗಳಿತ್ತು ಮೇಡಮ್. ಸರ್ ಬೇರೆ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ದೀನಿ ಅಂತಂದ್ರಲ್ಲ, ಅದು ಅನುಭವ ಹೇಗಿತ್ತು ಸರ್ ನಿಮಗೆ? ಮೇಡಮ್ ಬೇರೆ ಆಸ್ಪತ್ರೆಗಳಲ್ಲಿ ಹೋಗಿದ್ದೀನಿ, ಆದರೆ ಅಲ್ಲಿ ಕೊಟ್ಟಂಥ ಟ್ರೀಟ್ಮೆಂಟ್ಗಳು ಯೂಶಲಿ ಟ್ರೀಟ್ಮೆಂಟು ಮೆಡಿಸಿನ್ಸು ತೊಗೊಂಡಾಗ ನಾರ್ಮಲ್ ಆಗೋದು. ಹೀಗೆ ನಾರ್ಮಲ್ ಆದ್ರೂ ನಮಗೆ ಇರ್ತಕ್ಕಂಥ ಕೆಲವೊಂದು ಇದು ಕಮ್ಮಿ ಆಗ್ತಾ ಇರಲಿಲ್ಲ. ಇಲ್ಲಿಗೆ ಬಂದು ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಅದೆಲ್ಲ ಅವಾಯ್ಡ್ ಆಗಿದೆ. ಸರ್ ನಮ್ಮ RJR ಹಾಸ್ಪಿಟಲ್ ನಿಮಗೆ ಹೆಂಗೆ ಗೊತ್ತಾಯಿತು ಸರ್? ಮೇಡಮ್ ನನಗೆ TV ಕಾರ್ಯಕ್ರಮದಲ್ಲಿ ಒಂದಿನ ನೋಡಿದೆ, RJR ಆಸ್ಪತ್ರೆಯಲ್ಲಿ ಈ ಥರ ಶುಗರ್ಗೋಸ್ಕರ ಸ್ಪೆಷಲಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಗೊತ್ತಾಯಿತು. ಆ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಗೊತ್ತಾದ್ಮೇಲೆ ನಾನೇನು ಮಾಡಿದೆ, RJR ಆಸ್ಪತ್ರೆ ಎಲ್ಲಿದೆ ಏನು ಅಂತಂದ್ಬಿಟ್ಟು TV ಇದರಿಂದಲೇ ಅಡ್ರೆಸ್ ತೊಗೊಂಡು ಇಲ್ಲಿಗೆ ಬಂದೆ. ಅದೇ ಬೇರೆ ಹಾಸ್ಪಿಟ್ಲಿಗೆ ಇಲ್ಲಿಗೂ ಏನು ವ್ಯತ್ಯಾಸ ಕಾಣಿಸ್ತಿದೆ ನಿಮಗೆ? ಮೇಡಮ್ ಬೇರೆ ಆಸ್ಪತ್ರೆಗೆ ಕಂಪೇರ್ ಮಾಡಿದ್ರೆ ಈಗ ಅಲ್ಲಿ ಕೊಡ್ತಕ್ಕಂಥ ಟ್ರೀಟ್ಮೆಂಟು ಮೆಥಡೇ ಬೇರೆ. ಅವರೆಲ್ಲ ಇಂಗ್ಲೀಷ್
ಅದು ಕೊಡ್ತಾರೆ, ಅದರಿಂದ ಏನೂ ಪ್ರಯೋಜನ ಆಗಲಿಲ್ಲ. ಸೊ ಇಲ್ಲಿಗೆ ಬಂದಮೇಲೆ ಆಯುರ್ವೇದಿಕ್ ಮೆಡಿಸಿನ್ಸು ಯಾವಾಗ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಸ್ವಲ್ಪ ನನಗೆ ಆರಾಮಿದ್ದೇನೆ. ಸರ್, ಎಷ್ಟು ತಿಂಗಳಿಂದ ಟ್ರೀಟ್ಮೆಂಟ್ ತೊಗೊಳ್ತಿದ್ದಾರೆ? ನಿಮ್ಮ ಬಾಡಿ ಸಿಂಪ್ಟಮ್ಸ್ ಎಲ್ಲ ಹೇಗಿದೆ ಸರ್ ಇವಾಗ? ಮೇಡಮ್, ನಾನು ಈಗ ಇಲ್ಲಿಗೆ ಬಂದು ಒಂದು 3 ಮಂತ್ಸಿಂದ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಈಗ ನನ್ನ ಬಾಡಿ ಕಂಡೀಷನ್ಸು ಮತ್ತು ನಮ್ಮ ಶುಗರ್ ಲೆವೆಲೆಲ್ಲ ನಾರ್ಮಲ್ ಆಗಿಬಿಟ್ಟಿದೆ. ನೋಡಿ, ಈಗ ನಾನು ಒಬ್ಬ ಸರ್ಕಾರಿ ನೌಕರನಾಗಿದ್ದು ರಿಟೈರ್ಡ್ ಆದಮೇಲೆ ಬಂದು ನಾನಿಲ್ಲಿ ಟ್ರೀಟ್ಮೆಂಟ್ ತೊಗೊತಾ ಇದ್ದೀನಿ. ಪ್ರತಿಯೊಬ್ಬರೂ ಏಜ್ ಆಗಿರ್ತಕ್ಕಂಥ, ವಯಸ್ಸಾಗಿರ್ತಕ್ಕಂಥವರು, ಶುಗರ್ನಿಂದ ತುಂಬಾ ಬಳಲ್ತಕ್ಕಂಥ ಜನಗಳು RJR ಆಸ್ಪತ್ರೆಯಲ್ಲಿ ಬಂದು ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಒಳ್ಳೆ ಸಿಬ್ಬಂದಿ ಇದ್ದಾರೆ. ಇಲ್ಲಿ ಬಂದು ಟ್ರೀಟ್ಮೆಂಟ್ ತೊಗೊಂಡು ಈವನ್ ಇಲ್ಲಿ ಥೆರಪಿನೂ ಇದೆ. ಥೆರಪಿನೂ ಸಹ ಮಾಡಿಸ್ಕೊಂಡ್ರೆ ತಮ್ಮಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಾಯಿಲೆಗಳಿಗೆ ಇಲ್ಲಿ ಸರಿಯಾದ ಒಂದು ಚಿಕಿತ್ಸೆ ಕೊಡ್ತಾರೆ ಅನ್ನೋ ಒಂದು ನಂಬಿಕೆ ನನ್ನಲ್ಲಿದೆ. ಈಗ ಆಲ್ರೆಡಿ ನನಗೆ ಇದ್ದಂಥ ಎಲ್ಲ ಕಾಯಿಲೆ, ಶುಗರು ಮತ್ತು ಈ ಥರ ಕೈ ಕಾಲು ನೋವು, ಕೀಲು ನೋವು ಅವೆಲ್ಲ ಇದ್ದಿದ್ದೆಲ್ಲ ನಾರ್ಮಲ್ ಆಗಿದ್ದೀನಿ, ಚೆನ್ನಾಗಿದ್ದೀನಿ. ತಾವುಗಳೆಲ್ಲ ಬಂದು ಇಲ್ಲಿ ಸರಿಯಾದ ಸಮಯದಲ್ಲಿ ಬಂದು ಚಿಕಿತ್ಸೆ ತಗೊಂಡು ಗುಣಮುಖರಾಗೋದಕ್ಕೆ ನನ್ನ ವಿನಂತಿ. RJR ಆಸ್ಪತ್ರೆಗೆ ಮತ್ತು ಆಸ್ಪತ್ರೆಯಲ್ಲಿ ಕೆಲಸ ನಿರ್ವಹಿಸ್ತಕ್ಕಂಥ ಡಾಕ್ಟರ್ಸ್ಗೆ ಮತ್ತು ಸಿಬ್ಬಂದಿ ವರ್ಗದವರಿಗೆ ನನ್ನ ಧನ್ಯವಾದಗಳು. 2 ವರ್ಷಗಳಿಂದ ಸಕ್ಕರೆ ಕಾಯಿಲೆ ವ್ಯಾಧಿಯಿಂದ ಬಳಲುತ್ತಿದ್ದವರು 3 ತಿಂಗಳ ಚಿಕಿತ್ಸೆಯ ನಂತರ. ರಘು ಅಂತೇಳಿ ನಮ್ಮ ಹೆಸರು. ನೀವು ಹಾಸನದಲ್ಲಿ ವಾಸವಾಗಿರೋದು. ನಮಗೆ ಒಂದು 2 ವರ್ಷದಿಂದ ಶುಗರ್ ಬಂದಿತ್ತು. ನಾವು ಮೊದಲು ಹತ್ರ ತೋರಿಸಿದ್ದು, ಅವರು ಇಂಗ್ಲೀಷ್ ಮೆಡಿಸಿನ್ ಕೊಟ್ಟು ಇದು ಇನ್ಸುಲಿನ್ ಎಲ್ಲ ತಗೊಳ್ಳೋ ಮಟ್ಟಕ್ಕೆಲ್ಲ ಹೇಳ್ತಾಯಿದ್ರು. 350 370 ಇದು ಶುಗರ್ ಇತ್ತು. ಆಮೇಲೆ ಅಲ್ಲಿ ಇನ್ಸುಲಿನ್ ತಗೊಂಡು ಮೆಡಿಸಿನ್ ಎಲ್ಲ ತಗೊಂಡು ನಮಗೆ ಕಂಟ್ರೋಲ್ ಆಗಲಿಲ್ಲ. ಆಮೇಲೆ ಬಂದು ಒಂದಿನ ನಾವು ಹೋಟೆಲ್ಲು ಇದರಲ್ಲಿ ಕೆಲಸ ಮಾಡೋದು. ಅಲ್ಲಿ ಹೋಟೆಲಲ್ಲಿ ಒಂದು ಟಿ ವಿಲಿ ಆ್ಯಡ್ ನೋಡ್ದು, RJRದು. ಅಲ್ಲಿ ಇಂದ ಬರ್ತಾಯಿತ್ತು. ಒಂದು ಟೈಮಲ್ಲಿ ನೋಡ್ದು. ಅವಾಗ ನೋಡಿ ಆ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಬಂದು ಇಲ್ಲೊಂದು 3 ಮಂತ್ಸ್ ಆಯಿತು. 3 ಮಂತ್ಸ್ ಆದಾಗ 370 350 ಇತ್ತು ನಮ್ಮ ಶುಗರ್ ಇತ್ತು. ಆಗ ಆಯುರ್ವೇದಿಕ್ ಮೆಡಿಸಿನ್ ಎಲ್ಲ ಅವರು ಸುಮಾರು ಎಲ್ಲ ಮೆಡಿಷನ್ನು ಮಾತ್ರೆಗಳೆಲ್ಲ ಬರ್ಕೊಟ್ರು. ಆಯುರ್ವೇದಿಕ್ ಯಾವ ಥರ ಇರಬೇಕು, ಯಾವ ಥರ ಕುಡಿಬೇಕು, ಯಾವ ಥರ ತಿನ್ನಬೇಕು, ಯಾವ ಥರ ನೀವು ಬೆಳಗ್ಗೆದ್ದು ವಾಕಿಂಗ್ ಮಾಡಬೇಕು, ಇದೆಲ್ಲ ಮಾಡಬೇಕು, ವೆಯ್ಟ್ ಎಲ್ಲ ಯಾವ ಥರ ಎತ್ತಬೇಕು, ಒಂದು ಬಾಟಲಲ್ಲಿ ನೀರು ತುಂಬ್ಕೊಂಡು ವೆಯ್ಟ್ ಇದೆಲ್ಲ ಮಾಡಿ ಅಂತ ಹೇಳಿದರು. ಎಲ್ಲ ಮಾಡ್ತಾಯಿದ್ದು. ಈಗೊಂದು 3 ತಿಂಗಳಿಂದ ಇಲ್ಲಿ ಬಂದು ಒಂದು 3-4 ಟೈಮ್ ಬಂದು ನಮಗೆ ಇವಾಗ ಶುಗರ್ ಬಂದು 300 ಚಿಲ್ಲರೆ ಇದ್ದಿದ್ದು ಸೆಕೆಂಡ್ ಟೈಮು 300ಕ್ಕೆ ಬಂತು. ಈಗ ಲಾಸ್ಟು ಇವತ್ತಿನ ದಿನ ನಾವು ಇಲ್ಲಿ ಬಂದು ಹಾಸ್ಪಿಟ್ಲಿಗೆ ಬಂದು ಡಾಕ್ಟ್ರು ಮೀಟ್ ಮಾಡಿದಾಗ 225 230ರಲ್ಲಿ ನಮಗೆ ಶುಗರು ಇದೆ. ಇವಾಗ ನಮಗೆಲ್ಲ ಆರಾಮ ಅನಿಸ್ತಾ ಇದೆ. ಮತ್ತು ಈ ಮೆಡಿಸಿನ್ ತಗೊಂಡಿಂದ ನಮ್ಮ ದೇಹಕ್ಕೆ ಯಾವುದೇ ಥರದ್ದು ಸೈಡ್ ಎಫೆಕ್ಟ್ ಇಲ್ಲ. ಬಟ್ ಒಳ್ಳೆ ನಿದ್ದೆ ಬರುತ್ತೆ, ಒಳ್ಳೆ ನಮಗೆಲ್ಲ ರೀತಿಲೂ ಪ್ರತಿಯೊಂದು ಆರೋಗ್ಯದಿಂದ ಚೆನ್ನಾಗಿದ್ದೀವಿ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ಬಟ್ ಈಗ RJR ಹಾಸ್ಪಿಟ್ಲಿಗೆ ಬಂದ ಮೇಲೆ ನಮಗೆ ಆರೋಗ್ಯ ಸಮಸ್ಯೆ ಕಡಿಮೆ ಆಗಿದೆ, ಯಾವುದೇ ಥರದ ಎಫೆಕ್ಟ್ ಇಲ್ಲ, ತುಂಬ ಚೆನ್ನಾಗಿ ನಮಗೆ ಗುಣವಾಗಿದೆ. ನಮಗೆ ಶುಗರ್ ಬಂದಾದಮೇಲೆ ಕೈಕಾಲಲ್ಲಿ ನೋವು, ಸುಸ್ತು, ಸಂಕಟ, ಒಂಥರ ನಿದ್ದೆ ಬರ್ತಾ ಇರಲಿಲ್ಲ, ಮಾನಸಿಕವಾಗಿ ಒಂಥರ ಹಿಂಸೆ ಅನ್ನಂಗೆ ಆಗ್ತಾಯಿತ್ತು. ಹಾಗೆ ಕಾಲೆಲ್ಲ ಉರಿ, ಕೈಕಾಲೆಲ್ಲ ನೋವು, ಒಂಥರ ತುಂಬ ತೊಂದರೆ ಇತ್ತು. ಬಟ್ ಇಲ್ಲಿ RJR ಹಾಸ್ಪಿಟ್ಲಿಗೆ ಬಂದು ಮೆಡಿಸಿನ್ ಎಲ್ಲ ತೊಗೊಂಡು ನಾವೆಲ್ಲ ಅದಾದಮೇಲೆ 3 ತಿಂಗಳಲ್ಲಿ ನಾವು ಒಳ್ಳೆ ರಿಕವರಿ ಆಗಿದ್ದೀವಿ. ಅದೇ 350 370 ಇದ್ದ ಶುಗರ್ ಲೆವೆಲ್ಲು ಇವಾಗ ಮೆಡಿಸಿನ್ ಎಲ್ಲ ತೊಗೊಳ್ತಾ ಇರೋ ಹೊತ್ತಿಗೆ ತೊಗೊಂಡು ಇವಾಗ ನಾವು 225 230ಕ್ಕೆ ಬಂದು ನಾರ್ಮಲ್ಲಿ ಬರ್ತಾಯಿದ್ದೀವಿ. ಅದರಿಂದ ನಮಗೆ ಆರೋಗ್ಯದಲ್ಲಿ ಚೇತರಿಕೆ ಆಗಿದೆ. RJR ಹಾಸ್ಪಿಟಲ್ಗೂ ಮತ್ತು ಡಾಕ್ಟ್ರು ಮೇಡಮ್ ಅವ್ರಿಗೆ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀವಿ. RJR ಹರ್ಬಲ್ ಆಸ್ಪತ್ರೆಯ ಅತಿ ಉತ್ತಮ ಚಿಕಿತ್ಸೆಗಳು: ಸೋರಿಯಾಸಿಸ್, ಆಸ್ತಮಾ, ಸೈನಸ್, ಸಕ್ಕರೆ ಕಾಯಿಲೆ, PCOD, ಕೀಲು ನೋವು, ಬೆನ್ನುಹುರಿ ನೋವು, ಸೊಂಟ ನೋವು, ಕುತ್ತಿಗೆ ನೋವು, ಸಂಧಿವಾತ, ಬಗೆಹರಿಯದ ತಲೆನೋವು, ದೇಹದ ಬೊಜ್ಜು, ವೆರಿಕೋಸ್ ವೇನ್, ಬಿಳಿ ಚುಕ್ಕೆ, ಬಂಜೆತನ, ಪೈಲ್ಸ್, ಅಲ್ಸರ್, ಥೈರಾಯ್ಡ್, ಮೂತ್ರಪಿಂಡದ ಕಲ್ಲು, ಮುಟ್ಟಿನ ಅಸ್ವಸ್ಥತೆಗಳ ಹಾಗೆ ಗುಣಪಡಿಸಲಾಗದ ಎಲ್ಲಾ ರೋಗಗಳಿಗೂ ಅನುಭವಶಾಲಿಗಳಾದ ಸರ್ಕಾರ ಪ್ರಮಾಣ ಪತ್ರ ಪಡೆದ ವೈದ್ಯರಿಂದ ಅದರ ಮೂಲ ಕಾರಣವನ್ನು ಕಂಡಿಡಿದು ಬೇರಿನಿಂದಲೇ ಹೊರಗಿಡುವ ಚಿಕಿತ್ಸೆಯನ್ನು ನೀಡಲಾಗುತ್ತದೆ. ಕಾಂಟ್ಯಾಕ್ಟ್ RJR ಹರ್ಬಲ್ ಹಾಸ್ಪಿಟಲ್ಸ್,
9962800003. ನಮ್ಮ RJR ಆಸ್ಪತ್ರೆಯಲ್ಲಿ ಸೂರಿಯಾಸಿಸ್ ಸಮಸ್ಯೆಯಿಂದ ಬಳಲುತ್ತಿರುವ ಲಕ್ಷಾಂತರ ಸಂಖ್ಯೆಯಲ್ಲಿ ಬಂದ ರೋಗಿಗಳು ನಮ್ಮ ಗಿಡಮೂಲಿಕೆಯ ಚಿಕಿತ್ಸೆಯನ್ನು ಪಡೆದು ಗುಣಮುಖರಾಗಿದ್ದಾರೆ. ಅದರಲ್ಲಿ ಕೆಲವರು ತಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಲಿದ್ದಾರೆ. ಬನ್ನಿ ನೋಡೋಣ. ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಪುಟ್ಟೇಗೌಡ, ಯಲಹಂಕ ಸಿಟಿಯಿಂದ ಬಂದೇನೆ. ಕೈ ಕಾಲು ಎಲ್ಲ ಕಡಿತ, ಉರಿ, ಸೋರೋಸಿಸ್ ಆಗಿತ್ತು. ಅಲ್ಲಿಂದ ಸುಮಾರು ಆಸ್ಪತ್ರೆಗೆ ತೋರಿಸ್ದೆ, ಎಲ್ಲೂ ವಾಸಿ ಆಗಲಿಲ್ಲ. ಇಲ್ಲಿ ನೋಡಿದೆ, SSR ಲೆವಿಟ್ ಅಂತ ಇತ್ತು, ಫೋನ್ ನಂಬರ್ ಇತ್ತು, ಫೋನ್ ಮಾಡಿದೆ. ಆವಾಗ ಅವ್ರಿಗೆ ಬರೋಕ್ಕೆ ಹೇಳಿದ್ರು. ಬಂದು ಐಶ್ವರ್ಯ ಡಾಕ್ಟ್ರ್ ಹತ್ರ ತೋರಿಸ್ದೆ. ಸೋರೋಸಿಸ್ ಅಂತ ಗೊತ್ತಾಯಿತು. 1 ತಿಂಗಳು ಮಾತ್ರೆ ಕೊಟ್ಟರು. ಒಂದು ಸ್ವಲ್ಪ ಗುಣ ಆಯಿತು. ಆಮೇಲೆ ನೆಕ್ಸ್ಟ್ ಟೈಮ್ ಬಂದು ತೋರಿಸ್ಕೊಂಡು ಹೋಗಿ. ಯಾರ್ಯಾರು ಇದ್ದರೆ RJ ಆಸ್ಪತ್ರೆಗೆ ಬಂದು ತೋರಿಸ್ಕೊಳ್ಳಿ, ಗುಣ ಆಗುತ್ತೆ. SSR ಲೆವಿಟ್ಟು RJ ಆಸ್ಪತ್ರೆ, ಧನ್ಯವಾದಗಳು. 15 ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ರೂಪಾಲಿ. ನಾವು ಕೆ ನಾರಾಯಣಪುರದಿಂದ ಬೆಂಗಳೂರಿಂದ ಬಂದಿದ್ದೀವಿ. ಇವರು ನಮ್ಮ ಅತ್ತೆ ಅಶ್ವಿನಿ ಪಾಟೀಲ್ ಅಂತ. ಇವ್ರಿಗೆ ಸೋರಿಯಾಸಿಸ್ ಕಾಯಿಲೆ ಇತ್ತು. ಅದನ್ನು ಎಷ್ಟೋ ಡಾಕ್ಟ್ರ್ ಹತ್ರ ತೋರಿಸಿದ್ವಿ, ಬಟ್ ಅವರಿಗೆ ತುಂಬ ತುರಿಕೆ ಆಗ್ತಾ ಇತ್ತು. ಆ ಡಾಕ್ಟರ್ ಮೆಡಿಸಿನ್ ಕೊಟ್ಟಾಗ ಮಾತ್ರ ಆ ಟೈಮಲ್ಲಿ ಮಾತ್ರ ಕಡಿಮೆ ಅನ್ನಿಸ್ತಾ ಇತ್ತು. ಬಟ್ ಅದು ಸ್ವಲ್ಪ ಮೆಡಿಸಿನ್ಸ್ ಮುಗಿದ ಮೇಲೆ ಮತ್ತೆ ತುರಿಕೆ, ಆಮೇಲೆ ನೋವು ಸ್ಟಾರ್ಟ್ ಆಗೋದು, ಒಂಥರ ರಸಿಕೆ, ಆಮೇಲೆ ಬ್ಲಡ್ ಎಲ್ಲ ಬರೋದು ಸ್ಟಾರ್ಟ್ ಆಗ್ತಾ ಇತ್ತು. ಎಷ್ಟೋ ಕಡೆ ತೋರಿಸಿದ್ವಿ, ಬಟ್ ಅದು ಕಡಿಮೆನೇ ಆಗ್ತಾ ಇರಲಿಲ್ಲ. ಆ ಟೈಮಲ್ಲಿ ಮಾತ್ರ ಕಡಿಮೆ ಆಗಿ ಇದಿರ್ತಾ ಇತ್ತು. ಈ RJ ಹರ್ಬಲನ್ನು ನಾವು TV ಆ್ಯಡ್ ನೋಡಿಬಿಟ್ಟು ಇಲ್ಲಿ ಒಂದ್ಸತಿ ಕನ್ಸಲ್ಟ್ ಮಾಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಇಲ್ಲಿ ಬಂದಮೇಲೆ ಡಾಕ್ಟರ್ ಚೆನ್ನಾಗಿ ಮೆಡಿಸಿನ್ ಎಲ್ಲ ಕೊಟ್ಟರು. 1 ಮಂತಲ್ಲೇ ನಮಗೆ ಚೇಂಜಸ್ ಗೊತ್ತಾಯಿತು. ಅವ್ರು ಕೊಟ್ಟಿರೋ ಮೆಡಿಸಿನಿಂದ ಆಗ್ಬೋದು, ಅದು ಅಪ್ಲೈ ಮಾಡೋಕ್ಕೆ ಆಯಿಲ್ ಎಲ್ಲ ಕೊಟ್ಟಿದ್ರು. ಅದನ್ನು ಅಪ್ಲೈ ಮಾಡಾದ್ಮೇಲೆ ತುರಿಕೆ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇನ್ನೂ ಒಂಚೂರು ಕಲೆ ಎಲ್ಲ ಇದೆ, ಬಟ್ ಅದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಯಾಕಂದರೆ ಇದು 15 ವರ್ಷದ ಮುಂಚೆಯಿಂದ ಸೋರಿಯಾಸಿಸ್ ಇರೋದ್ರಿಂದ ಅದನ್ನು ಸ್ವಲ್ಪ ಟ್ರೀಟ್ಮೆಂಟ್ ತೊಗೊಳಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿದರು. ಬಟ್ 1 ಮಂತಲ್ಲೇ ನಾವು ತುಂಬ ಡಿಫ್ರೆಂಟ್ ಕಾಣ್ತಾ ಇದ್ದೇವೆ. ನಿದ್ದೆ ಎಲ್ಲ ಬರ್ತಾ ಇರಲಿಲ್ಲ, ಅದು ಸ್ವಲ್ಪ ಕಡಿಮೆ ಆಗಿದೆ. ನಿದ್ದೆ ಎಲ್ಲ ಚೆನ್ನಾಗಿ ಬರುತ್ತೆ, ತುರಿಕೆನೂ ಕಡಿಮೆ ಆಗಿದೆ. ರಾತ್ರಿ ಎಲ್ಲ ನೋವು ಅನುಭವಿಸ್ತಾ ಇದ್ರು. ಎಲ್ಲಿ ಕೂತ್ರು ನಿಂತರೂ ಅದು ತುರಿಕೆನೇ ಸ್ಟಾರ್ಟ್ ಆಗ್ತಾಯಿತ್ತು. ಇಚ್ಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಬ್ಲಡ್ ಎಲ್ಲ ಬರೋದು, ಪದೇ ಅದು ಇಚ್ಚಿಂಗ್ ಮಾಡಬೇಕು ಅಂತಲೇ ಅನಿಸ್ತಾ ಇರೋದು ಅವ್ರಿಗೆ. ಸೊ ಅದು ಕಡಿಮೆನೇ ಆಗ್ತಾ ಇಲ್ಲ. ಎಲ್ಲಿ ತೋರಿಸಿದ್ರು ರಾತ್ರಿ ಮಲ್ಕೊಂಡಾಗಲೂ ಇಚ್ಚಿಂಗ್ ಸ್ಟಾರ್ಟ್ ಆಗೋದು. ಇಚ್ಚಿಂಗ್ ಮಾಡಿ ಅದು ಸ್ಕಿನ್ ಎಲ್ಲ ಬೀಳ್ತಾ ಇತ್ತು ಎಲ್ಲ ಕಡೆನೂ. ಸೊ ಅದರಿಂದ ಅವರು ತುಂಬಾ ನೋವು ಹಿಂಸೆ ಅನಿಸ್ತಾ ಇದ್ರು. ಎಲ್ಲಿ ಹೋದ್ರೂ ಮಾಡಿದ್ರು ಅದು ಇಚ್ಚಿಂಗ್ ಇರ್ತಾನೆ ಇತ್ತು. ಸೊ ಪದೇ ಅದನ್ನು ಕೆರಿಬೇಕು ಅಂತ ಅವ್ರಿಗೆ ಅನ್ನಿಸ್ತಾ ಇತ್ತು. ಸೊ ಇಲ್ಲಿ ಬಂದಮೇಲೆ RJR ಹರ್ಬಲ್ ಟ್ರೀಟ್ಮೆಂಟ್ ತೊಗೊಂಡ್ಮೇಲೆ ಸ್ವಲ್ಪ ಇಚ್ಚಿಂಗ್ ಎಲ್ಲ ಕಡಿಮೆ ಆಗಿದೆ. ಸೊ ನಾವು RJR ಹರ್ಬಲ್ಗೆ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ಥ್ಯಾಂಕ್ ಯು. ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ನಮ್ಮ ಹೆಸರು ವೆಂಕಟೇಶ್ ಅಂದ್ಬಿಟ್ಟು ಬೆಂಗಳೂರು ವಿಜಯನಗರದಿಂದ ಬರ್ತಾ ಇದ್ದೀವಿ. ನಾವು ನಮ್ಮ ತಾಯಿ ಅವರಿಗೆ 4 ಇಯರ್ಸಿಂದ ಸ್ಕಿನ್ ಪ್ರಾಬ್ಲಮ್ ಇತ್ತು. ಒಂದು 4-5 ಕಡೆ ಸ್ಕಿನ್ ಸ್ಪೆಷಲಿಸ್ಟಿಗೆಲ್ಲ ತೋರಿಸಿ ತುಂಬ ಮೆಡಿಸನ್ ಎಲ್ಲ ತೊಗೊಂಡಿದ್ದಾರೆ. ಯಾವ ಮೆಡಿಸನಲ್ಲೂ ಅಷ್ಟು ದಿನ ಆಗಿ ವಾಸಿ ಆಗಿರಲಿಲ್ಲ. RJR ಹಾಸ್ಪಿಟಲ್ಗೆ TV ನೋಡಿಬಿಟ್ಟು ಬಂದ್ವಿ, ಆ್ಯಡ್ ನೋಡಿಬಿಟ್ಟು. ಆಮೇಲೆ ಬಂದ ಮೇಲೆ ಇಲ್ಲಿ 4 ಮಂತ್ಸಿಂದ ನಮಗೆ ಟ್ರೀಟ್ಮೆಂಟು ಶುರು ಮಾಡಿತ್ತು. 1 ತಿಂಗಳಿಂದ ತಿಂಗಳಿಗೆ ಇಂಪ್ರೂವ್ಮೆಂಟ್ ಆಗಿ ಇವಾಗ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿದೆ. ಮತ್ತು ಈಗ 4ನೇ ತಿಂಗಳು ನಾವು ಬಂದಿದ್ದೀವಿ ಟ್ರೀಟ್ಮೆಂಟ್ ತೊಗೊಳೋದಕ್ಕೆ. ನಾವು 4 ಇಯರ್ಸಿಂದ ತುಂಬ ಇಂಗ್ಲೀಷ್ ಮೆಡಿಸಿನ್ಗೆಲ್ಲ ತೋರಿಸಿದ್ವಿ. ಅದು ತುಂಬ ಕಾಸ್ಟ್ಲಿ, ಆಮೇಲೆ ತುಂಬ ಸೈಡ್ ಎಫೆಕ್ಟ್ಸ್ ಎಲ್ಲ ಆಗ್ತಾಯಿತ್ತು. ಇದು ಬಂದಮೇಲೆ ಸ್ವಲ್ಪ ಅನುಕೂಲ ಆಗ್ತಾಯಿದೆ. ಇಲ್ಲಿ ಮೆಡಿಸನ್ ತೊಗೊಳ್ಳೋ ಜಾಗದಲ್ಲಿ, ಅವರು ಮೆಡಿಸನ್ ಎಲ್ಲ ಕೊಡೋ ಜಾಗದಲ್ಲಿ ಕ್ಲೀನಾಗಿ ಎಲ್ಲ ಅಡ್ವೈಸ್ ಮಾಡ್ತಾರೆ, ಯಾವ ಥರ ಮೆಡಿಸನ್ ತೊಗೋಬೇಕು, ಯಾವ ಟೈಮಲ್ಲಿ ತೊಗೋಬೇಕು ಅಂತ ಹೇಳಿ.
ತುಂಬ ಅನುಕೂಲ ಆಗುತ್ತೆ ಬಂದರೆ. ಅದು 4 ವರ್ಷದಿಂದ ನಮಗೇನು ಇಂಪ್ರೂವ್ ಆಗಿರಲಿಲ್ಲ. ಬೇರೆ ಕಡೆ ಇಂಗ್ಲೀಷ್ ಮೆಡಿಸಿನ್ ಎಲ್ಲ ತೊಗೊಂಡಾಗ ಇಲ್ಲಿ RJR ಇದಕ್ಕೆ ಬಂದಮೇಲೆ 4 ಮಂತ್ ಆಗಿದೆ ಅಷ್ಟೇ. 4 ಮಂತ್ಗೆ ತುಂಬ ಇಂಪ್ರೂವ್ಮೆಂಟ್ ಆಗಿದೆ. RJR ಹಾಸ್ಪಿಟಲ್ಗೆ ತುಂಬ ಧನ್ಯವಾದಗಳು. ಇಲ್ಲಿರೋ ಡಾಕ್ಟರ್ಸ್ಗೆ, ಸಿಸ್ಟರ್ಸ್ಗೆ ಎಲ್ಲರಿಗೂ ತುಂಬ ಧನ್ಯವಾದಗಳು. 4 ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು. ಚಿಕಿತ್ಸೆಯ ಮುಂಚೆ ವರ್ಷಗಳಿಂದ ಸೋರಿಯಾಸಿಸ್ ವ್ಯಾಧಿಯಿಂದ ಬಳಲುತ್ತಿದ್ದವರು. 2 ತಿಂಗಳ ಚಿಕಿತ್ಸೆಯ ನಂತರ. ನನ್ನ ಹೆಸರು ಮೂರ್ತಿ ಅಂತ. ನಾನು ಕನಕಪುರದಿಂದ ಬಂದೆ. ನನಗೆ ಸೋರಿಯಾಸಿಸ್ ಅಂದ್ಬಿಟ್ಟು 4 ವರ್ಷದಿಂದ ಇತ್ತು. ಹೊಟ್ಟೆ ಮೇಲೆ ಸಣ್ಣ ಗುಳ್ಳನಾಗಿ ಬಂದಿದ್ದು. ಅದು ನಾನೇನು ಬೇರೆದು ಅಂದ್ಕೊಂಡು ಸುಮ್ಮನೆ ಮೈಯೆಲ್ಲ ಕಟ್ತಾ ಮಾಡಿಕೊಂಡು ಒಂದು ಸಣ್ಣದಿಂದ ಆಗಿದ್ದು ತೀರಾ ಮೈ ಎಲ್ಲ ಫುಲ್ ಆಗಿ ಎಲ್ಲ ಹಾಸ್ಪಿಟ್ಲು, ಮಾರ್ಕೆಟು, ತಿರ್ಗಾ ಮೆಜೆಸ್ಟಿಕ್ಕು, ನಮ್ಮ ಲೋಕಲ್ ಹಾಸ್ಪಿಟ್ಲ್ ಎಲ್ಲ ತೋರಿಸಿ ತಿರ್ಗಾ ಸೋಪು, ಆಲ್ಮೆಂಟು, ಮಾತ್ರೆ, ತಿರ್ಗಾ ತಲೆಗೆ ಹಾಕೋದು ಎಣ್ಣೆ ಎಲ್ಲ ಕೊಟ್ಟಿದ್ರು. ಅದೆಷ್ಟೇ ತಗೊಂಡ್ರು 4 ವರ್ಷದಿಂದ ನನಗಂತೂ ಗುಣ ಆಗಿಲ್ಲ. ನನಗೆ ಈ ಥರ TV ನೋಡ್ಕೊಂಡು RJR ಹಾಸ್ಪಿಟಲ್ಗೆ ಬಂದೆ, HSR ಲೇಔಟಲ್ಲಿ. ನನಗೆ ಇವಾಗ ಊಟ ತಿಂಡಿ ಎಲ್ಲ ಸೇರಿಸ್ತಾಗೆ ಇದೆ. ಒಟ್ಟು ಕಡಿಮೆ ಆಗಿದೆ, ಕಡಿಮೆ ಆಯ್ತಾ ಇದೆ. ಇಲ್ಲಿ HSR ಲೇಔಟ್ RJR ಹಾಸ್ಪಿಟಲ್ ಐಶ್ವರ್ಯ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದಗಳು. RJR ಹೆರ್ಬಲ್ ಹಾಸ್ಪಿಟಲ್ಸ್ ಕರ್ನಾಟಕದ ಶಾಖೆಗಳು. ಅತ್ಯುತ್ತಮ ಆಸ್ಪತ್ರೆ, ಉತ್ತಮವಾದ ಔಷಧಿಗಳು, ಗುಣಮಟ್ಟದ ವೈದ್ಯರು ಇವುಗಳೆಲ್ಲವೂ ಒಟ್ಟಾಗಿರುವುದೇ ನಮ್ಮ RJR ಹರ್ಬಲ್ ಹಾಸ್ಪಿಟಲ್. ಹರ್ಬಲ್ ಚಿಕಿತ್ಸೆಯಲ್ಲಿ ಭಾರತದಲ್ಲಿ ನಂಬರ್ 1 ನೆಲೆಗೊಂಡಿರುವುದು ನಮ್ಮ RJR ಹರ್ಬಲ್ ಹಾಸ್ಪಿಟಲ್ಸ್. ಇದುವರೆಗೂ 60 ಲಕ್ಷಕ್ಕಿಂತ ಹೆಚ್ಚಾದ ರೋಗಿಗಳಿಗೆ ಚಿಕಿತ್ಸೆ ನೀಡಿದೆ ನಮ್ಮ RJR ಹರ್ಬಲ್ ಹಾಸ್ಪಿಟಲ್ಸ್. ಇಲ್ಲಿ ಸೋರಿಯಾಸಿಸ್, ಆಸ್ತಮಾ, ಕೀಲು ನೋವು, PCOD, ಬಂಜೆತನ ಮತ್ತು ಇತರ ರೋಗಗಳಿಗೂ ಕೂಡ ಹರ್ಬಲ್ ಚಿಕಿತ್ಸೆ ನೀಡಲಾಗುತ್ತದೆ. RJR ಹೆರ್ಬಲ್ ಹಾಸ್ಪಿಟಲ್ಸ್ ಕರ್ನಾಟಕದ ಶಾಖೆಗಳು ರಾಜಾಜಿನಗರ ಬೆಂಗಳೂರು, ಕಲ್ಯಾಣ್ ನಗರ ಬೆಂಗಳೂರು, ಮೈಸೂರು, ಮಂಗಳೂರು, ಗುಲ್ಬರ್ಗಾ, ಹುಬ್ಬಳ್ಳಿ, ಬೆಳಗಾಂ, ಬಳ್ಳಾರಿ, ಕೋಲಾರ, ದಾವಣಗೆರೆ, ತುಮಕೂರು, ಹಾಸನ, ಶಿವಮೊಗ್ಗ, HSR ಲೇಔಟ್ ಬೆಂಗಳೂರು. ನೋವು, ಆಸ್ತಮಾ, ಸೋರಿಯಾಸಿಸ್ ಎಲ್ಲದಕ್ಕೂ ಶಾಶ್ವತ ಪರಿಹಾರ. RJR Herbal Hospitals.